ಓಂ ಶಾಂತಿ. ಮಿತ್ರರೇ, ಗೆಳೆಯರ, ಅಭಿಮಾನಿಗಳೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಪ್ರಾಣಶಕ್ತಿ. ಪ್ರತಿಯೊಂದು ಜೀವಿಗೂ ಪ್ರಾಣ ಇರುತ್ತೆ. ಸತ್ವವಾಯಿತು ಹಂಗಂದರೆ ಪ್ರಾಣ ಹೋಯ್ತು ಅಂತ ಅರ್ಥ. ಪ್ರಾಣ ಹೆಂಗಿರುತ್ತೆ ಅದನ್ನು ನೋಡೋಕ್ಕೆ ಬರುತ್ತಾ? ಯಾರಾದರೂ ಪ್ರಾಣ ಹೆಂಗಿರುತ್ತೆ ಅಂತ ನೋಡೋಕ್ಕೆ ಬರುತ್ತಾ? ಬರೋದಿಲ್ಲ. ಆದರೆ ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ಸ್ವಲ್ಪ ನಾವು ಇವತ್ತು ತಿಳ್ಕೊಳ್ಳೋಣ. ಪ್ರಾಣ ಹೆಂಗಿರುತ್ತೆ, ಆ ಪ್ರಾಣ ಶಕ್ತಿಯನ್ನು ಹೇಗೆ ಸ್ಟೋರೇಜ್ ಮಾಡ್ಕೋಬೋದು, ಸ್ಟೋರೇಜ್ ಮಾಡಿಕೊಂಡಂಥ ಪ್ರಾಣಶಕ್ತಿಯನ್ನು ಹೇಗೆ ನಾವು ಈ ಜಗತ್ತಿನ ಮೇಲೆ ಬಲಪ್ರಯೋಗ ಮಾಡ್ಬೋದು. ಅಂದರೆ ನಾವು ಏನು ಪ್ರಾಣಶಕ್ತಿ ಸಂಪಾದನೆ ಮಾಡ್ಕೊಂಡಿದ್ದೀವಿ, ಆ ಪ್ರಾಣಶಕ್ತಿ ನಮ್ಮಲ್ಲಿ ಸೇವ್ ಆಗಿರುತ್ತೆ. ನಮ್ಮ ಶರೀರದ ಅಣುರೇಣು ತುನಾಕಷ್ಟದಲ್ಲೂ ಪ್ರಾಣಶಕ್ತಿ ಅತ್ಯಂತ ಪ್ರಭಾವಶಾಲಿ, ಹೆಚ್ಚಾಗಿ ಪ್ರಬಲ ಶಕ್ತಿಯಾಗಿ ಸೇವ್ ಆಗಿರುತ್ತೆ. ಉದಾಹರಣೆಗೆ, ಬೇರೆ ಎಲ್ಲರ ಹತ್ರ ಪ್ರಾಣಶಕ್ತಿ ಕೇವಲ 5% ಇದೆ ಅಂತ ಇಟ್ಕೊಳ್ಳಿ. ಅದೇ ನಿಮ್ಮ ಹತ್ರ 5 ಲಕ್ಷ ಇರುತ್ತೆ ಅಂತ ಇಟ್ಕೊಳ್ಳಿ. ಅವಾಗೇನಾಗುತ್ತೆ? ಬೇರೆಯವ್ರ ಹತ್ರ ಕೇವಲ 5 ಭಾಗ ಇದೆ, ನಿಮ್ಮ ಹತ್ರ 1,00,000 ಭಾಗ ಇದೆ, ಅದರ 1,00,000 ಪಟ್ಟು ಇದೆ. ಹಂಗಿದ್ಮೇಲೆ ನಿಮ್ಮ ಪ್ರಾಣಶಕ್ತಿ ನಿಮ್ಮ ಹತ್ರ ಇರೋದು ತುಂಬ ಜಾಸ್ತಿ ಇದೆ ಅಂತ ಅರ್ಥ. ಉದಾಹರಣೆಗೆ, ಬೇರೆಯವ್ರ ಹತ್ರ 5 ರೂಪಾಯಿ ಇದೆ, ನಿಮ್ಮ ಹತ್ರ ಅದರ 5 ಲಕ್ಷ ಇದೆ. 5 ಲಕ್ಷಕ್ಕೂ 5 ರೂಪಾಯಿಗೂ ವ್ಯತ್ಯಾಸ ಇಲ್ವ? ಇದೆ. ಹಾಗಾದರೆ ಪ್ರಾಣಶಕ್ತಿಯನ್ನು ನಾವು ಹೇಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದು? ಮೊದಲು ಅದನ್ನು ಕಲಿಬೇಕು. ಸ್ಟೋರ್ ಮಾಡಿ ಇಟ್ಕೊಳ್ಳೋದನ್ನು ಕಲಿಬೇಕು. ಆಮೇಲೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪ್ರಾಣಶಕ್ತಿಯನ್ನು ಪ್ರಯೋಗ ಮಾಡಬೇಕು. ಏನೇನು ಯೂಸ್ ಆಗುತ್ತೆ ಪ್ರಾಣಶಕ್ತಿ? ನೋಡಿ, ಪ್ರಾಣಶಕ್ತಿಯಿಂದ ನಾವು ಮನೋಬಲ, ನಾವು ಕಳಿಸ್ತಕ್ಕಂಥ ಮೆಸೇಜಸ್ಸು ಎಲ್ಲೋ ಇರೋದು, ಏನೋ ಗ್ರಹ, ಯಾವುದೋ ನಕ್ಷತ್ರ, ಯಾವುದೋ ದೇಶದಲ್ಲಿ ಯಾರೋ ಇರ್ತಾರೆ. ಅವರು ನಮ್ಮ ಶತ್ರುಗಳಿರ್ಬೋದು, ಮಿತ್ರರಿರ್ಬೋದು, ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಗ್ರಹ ತಾರ ನಕ್ಷತ್ರಗಳಿರ್ಬೋದು. ಅವೆಷ್ಟೇ ಕಿಲೋಮೀಟರ್ದಲ್ಲಿರಲಿ, ವಿತಿನ್ 1 ಸೆಕೆಂಡನ ಕಾಲಮಾನವನ್ನು ಕೋಟಿ ಭಾಗ ಮಾಡಿದರೆ, ಅರ್ಥ ಮಾಡ್ಕೊಳ್ಳಿ, 1 ಸೆಕೆಂಡಿನ ಕಾಲಮಾನ, 1 ಸೆಕೆಂಡಿನ ಕಾಲಮಾನವನ್ನು ಕೋಟಿ ಭಾಗ ಮಾಡಿ. ಆವಾಗ ಅದರಲ್ಲಿ ಕೋಟಿ ಭಾಗದಲ್ಲಿ 1 ತಗೊಳ್ಳಿ. ಬಹಳ ಕಡಿಮೆ ಕಾಲಮಾನ ಇರುತ್ತೆ ಅಲ್ವಾ? ಆಲ್ರೆಡಿ 1 ಸೆಕೆಂಡ್ ಕಾಲಮಾನನೇ ಬಹಳ ಕಡಿಮೆ. ಅದರಲ್ಲೂ 1 ಸೆಕೆಂಡನ್ನ ನೀವು ಕೋಟಿ ಭಾಗ ಮಾಡಿ ಅದರಲ್ಲಿ 1 ಎತ್ಕೊಂಡ್ರೆ ಅದೆಷ್ಟಿರ್ತದೆ? ಭಾಳ 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 ಕಡಿಮೆ ಇರ್ತದೆ ಅಲ್ವಾ? ಅಂಥ ಕಾಲಮಾನದಲ್ಲಿ ನೀವು ಪ್ರಾಣಶಕ್ತಿಯಿಂದ ಇಲ್ಲಿಂದ ಯಾವುದೋ ದೇಶಕ್ಕೆ, ಅಷ್ಟು ಚಿಕ್ಕ ಕಾಲಮಾನದಲ್ಲಿ ಇಲ್ಲಿಂದ ಯಾವುದೋ ಗ್ರಹಕ್ಕೆ ನೀವು ಆಲೋಚನೆ ಮಾಡಿದ್ರೆ, ಏನು ಆಲೋಚನೆ ಮಾಡ್ತೀರಿ ಅದು ಮಾಡುತ್ತೆ. ಅವರು ಮಾಡ್ತಾರೆ, ಅಲ್ಲಿರೋರು ಮಾಡ್ತಾರೆ, ಅಲ್ಲಿರೋದು ಮಾಡುತ್ತೆ, ನಡ್ಕೊಳ್ಳುತ್ತೆ. ನಿಮ್ಮ ಆಜ್ಞೆ, ನಿಮ್ಮ ನಿರ್ದೇಶನ ಏನಿದೆ ಅದರಂತೆ ಆ ವಸ್ತು, ಆ ಗ್ರಹ, ಆ ನಕ್ಷತ್ರ, ಆ ಜೀವಿ ನಡ್ಕೊಳ್ಳುತ್ತೆ. ಅದೆಷ್ಟೋ ಕೋಟಿ ಕಿಲೋಮೀಟರ್ ದೂರದಲ್ಲಿರಲಿ. ಅಂಥ ಸಾಮರ್ಥ್ಯ ನಮಗೆ ಬರೋದು ನಮ್ಮಲ್ಲಿ ಪ್ರಾಣಶಕ್ತಿ ಇದ್ದರೆ ಮಾತ್ರ. ಈ ಮನಸ್ಸು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಪ್ರಾಣಶಕ್ತಿಯ ಅವಶ್ಯಕತೆ. ಪ್ರಾಣಶಕ್ತಿಯಿಂದಲೇ ಅದು ಮನಸ್ಸು ಕೆಲಸ ಮಾಡೋದು. ಅನಂತರ ನಮ್ಮ ಬುದ್ಧಿ, ಭಾವನೆಗಳು, ಈ ಶರೀರ, ನರ ನಾಡಿಗಳು, ಮಾಂಸ, ಮೂಳೆ ಎಲ್ಲ ಆಕ್ಟಿವಿಟಿ, ನಾನೇ ದೊಡ್ಡ ಪುಡಿಂಗ, ನಾನೇ ದೊಡ್ಡ ಬಲಶಾಲಿ, ನಾನೇ ದೊಡ್ಡ ವೀರ ಶೂರ ಅಂತಾರಲ್ಲ, ಅಹಂ ಇರುತ್ತಲ್ಲ, ಇದೆಲ್ಲ ಎಲ್ಲಿಂದ ಬರುತ್ತೆ? ಅವರಲ್ಲಿ ಪ್ರಾಣಶಕ್ತಿ ಇರುತ್ತಲ್ಲ, ಅದರಿಂದಲೇ ಇವರೆಲ್ಲ ಕೆಲಸಗಳು, ಕಾರ್ಯಗಳು ಮಾಡೋದು. ಕಣ್ಣು ಈ ರೀತಿ ರೆಪ್ಪೆ ಮಿಟಕ್ಸ್ಬೇಕಾದ್ರೂ ಪ್ರಾಣಶಕ್ತಿ ಸಹಾಯ ಬೇಕು. ಅಂದಮೇಲೆ ನಾವು ಓಡಾಡಬೇಕಾಗಲಿ, ಕೆಲಸ ಮಾಡಬೇಕಾಗಲಿ, ಮಾತಾಡಬೇಕಾಗಲಿ, ಏನೇ ವಿಚಾರ ಆಗಲಿ, ಏನೇ ಓದು ಬರಹ ಆಗಲಿ, ಏನೇ ಸಾಧನೆ ಆಗಲಿ ಅಲ್ವಾ, ಇಡೀ ಶರೀರಕ್ಕೆ, ಇಡೀ ಗ್ರಹಗಳಿಗೆ, ಇಡೀ ನಕ್ಷತ್ರಗಳಿಗೆ, ಇಡೀ ಗಿಡ ಮರ ಬಳ್ಳಿಗಳಿಗೆ, ಪ್ರಾಣಿ ಪಕ್ಷಿ ಇರುವೆಗೆ
ಒಂದು ಸಣ್ಣ ಕ್ರಿಮಿಗೂ ಕೂಡ ಪ್ರಾಣಶಕ್ತಿ ಬೇಕು. ಅದಿಲ್ಲದೆ ಆದರೆ ಏನೂ ಮಾಡೋಕ್ಕಾಗಲ್ಲ. ಅದರಲ್ಲಿ ಮೇಯ್ನ್ 5. ಎಷ್ಟು? 5 ಗೊತ್ತಾಯ್ತಲ್ಲ? 5 ಪ್ರಾಣಗಳು. ಇದನ್ನು ಪಂಚಪ್ರಾಣ ಅಂತಾರೆ. ಅನಂತರ ಅದರಲ್ಲಿ 2 ಅಂದರೆ ಒಂದೊಂದಕ್ಕೂ ಒಂದೊಂದು ಅಸ್ಟೆಂಟ್ ಇರುತ್ತೆ. ಒಂದೊಂದಕ್ಕೊಂದು ಅಸ್ಟೆಂಟ್ ಇರುತ್ತೆ. ಟೋಟಲಾಗಿ ಎಷ್ಟಾಗುತ್ತೆ? 10 ದಶವಾಯು. ಆ ದಶವಾಯುಗಳು ನಮ್ಮ ಶರೀರನ ಬಿಟ್ಟು ಹೋಗ್ಬಿಟ್ರೆ, ಅಂದರೆ ಶರೀರಕ್ಕೆ ಸಹಾಯ ಮಾಡಲಿಲ್ಲ ಅಂದರೆ ಅವನು ಸತ್ತು ಹೋದ. ನೀವು ಕೇಳಿರ್ಬೋದು, ಈಗ ಚಿಕ್ಕ ಪ್ರಾಣ ಹೊರಟೋಗಿದೆ, ದೊಡ್ಡ ಪ್ರಾಣ ಇದೆ. ಈಗ ದೊಡ್ಡ ಪ್ರಾಣ ಹೊರಟೋಗಿದೆ, ಚಿಕ್ಕ ಪ್ರಾಣ ಇದೆ ಅಂತಾರೆ. ಯಾರಾದರೂ ಹಾಸಿಗೆ ಹಿಡಿದ್ಬಿಟ್ಟಿದ್ರೆ ಇನ್ನು ಅವ್ರು ಊಟನೂ ಮಾಡಲ್ಲ. ಡಾಕ್ಟ್ರು ಹತ್ರ ತೊಗೊಂಡೋದ್ರೆ, ಹಾಸ್ಪಿಟ್ಲ್ ತೊಗೊಂಡೋದ್ರೆ ಅಲ್ಲಿಂದ ವಾಪಸ್ಸು ಕಳಿಸಿರ್ತಾರೆ. ಇವನ್ನ ಎತ್ಕೊಂಡು ಹೋಗ್ಬಿಡಿ ಮನೆಗೆ, ಇವನು ಬದುಕೋದಿಲ್ಲ, ಇವಳು ಬದುಕೋದಿಲ್ಲ, ಇದು ಬದುಕೋದಿಲ್ಲ, ಸತ್ತೋಗುತ್ತೆ, ಇವ್ರು ಸತ್ತೋಗ್ತಾರೆ. ಲೋ ಬಿ ಪಿ ಆಗೋಗಿದೆ, ಅವ್ರ ಬ್ರೈನೇ ಡೆಡ್ ಆಗಿರುತ್ತೆ, ಏನಕ್ಕೂ ಪ್ರಯೋಜನ ಇಲ್ಲ. ಈಗ ಹಾರ್ಟು ಇನ್ನೊಂದು ಮತ್ತೊಂದೆಲ್ಲ ಬಿದ್ದೋಗಿರುತ್ತೆ. ಕಣ್ಣು ಮುಚ್ಕೊಂಡಿರ್ತಾರೆ ಅಷ್ಟೇ, ಜೀವ ಇರುತ್ತೆ, ಎತ್ಕೊಂಡು ಹೋಗ್ಬಿಡಿ ಅಂತಾರೆ. ಅಂದರೆ ಅದರ ಅರ್ಥ ಏನು? ಪ್ರಾಣಗಳೆಲ್ಲ 10 ಪ್ರಾಣ, 5 ಪ್ರಾಣ ಮೇನ್. ಏನು? 5 ಪ್ರಾಣ ಇರುತ್ತೆ. ಗೊತ್ತಾಯ್ತಲ್ಲ? ಇದರಲ್ಲಿ ವ್ಯಾನ, ಅಪಾನ, ಸಮಾನ, ಉದಾನ, ಪ್ರಾಣ. ಈಗ ಗೊತ್ತಾಯ್ತಲ್ಲ? ಇವು 5 ಪ್ರಾಣಗಳಿರುತ್ತೆ. ಗೊತ್ತಾಯ್ತಲ್ಲ? ಅದರಲ್ಲಿ ಒಂದೊಂದು ಅಸ್ಟೆಂಟ್ಗಳಂತೀವಲ್ಲ ಹಾಗೆ ಅವೆಲ್ಲ ಒಂದೊಂದೇ ನಿಷ್ಕ್ರಿಯ ಆಗ್ತಾಯಿದ್ರೆ ನಮ್ಮ ಶರೀರದಲ್ಲಿ ಆ ಶರೀರ ಬಿದ್ದೋಗುತ್ತೆ. ನೀವೇನೋ ಅಂತಿರಲ್ಲ, ನರಾಸತ್ತ ನಾಯಿ ಥರ ಬಿದ್ದಿದ್ದಾರೆ ಅಂತ ಅಲ್ವಾ? ಹಾಸ್ಪಿಟ್ಲಲ್ಲಿ ICUನಲ್ಲಿ ಇರ್ತಾರೆ, ಕಣ್ಣು ಮುಚ್ಕೊಂಡಿರ್ತಾರೆ. ಇವರೆಲ್ಲ ಹೋಗಿ ನೋಡ್ಕೊಂಡು ಬರ್ತಾರೆ, ರಿಲೇಟಿವ್ ಎಲ್ಲ ಮಾತಾಡ್ಸ್ತಾರೆ. ಅವ್ರ ಕಣ್ಣೇ ತೆಗೆಯಲ್ಲ. ಕಣ್ಣು ತೆಗೆದ್ರೆ ಅವ್ರಿಗೆ ಆಲೋಚನೆ ಮಾಡೋ ಶಕ್ತಿ ಕೂಡ ಇರಲ್ಲ. ಅಂದರೆ ಒಂದೊಂದೇ ಪ್ರಾಣ ಕ್ಲಿಯರ್. ಹಾಗಾದರೆ ಪ್ರಾಣ ಅಂದ್ರೇನು ನೋಡಿಯಪ್ಪ? ನಕ್ಷತ್ರಗಳಲ್ಲಿ ಸೂರ್ಯ ಭಗವಾನ ಕೂಡ ಒಂದು ನಕ್ಷತ್ರ. ಸೂರ್ಯ ಭಗವಾನಿಂದ ಶಕ್ತಿ ಎಲ್ಲಿಗೆ ಬರುತ್ತೆ? ಚಂದ್ರ ಭಗವಾನ್ ಬರುತ್ತೆ. ಅಲ್ಲಿಂದ ರಾತ್ರಿ ಹೊತ್ತು ಗಿಡ ಮರ ಬಳ್ಳಿಗಳಿಗೆ, ಹಣ್ಣುಗಳಿಗೆ, ಕಾಯಿಗಳಿಗೆ ಬರುತ್ತೆ. ಇದು ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಅವರು ಹಣ್ಣು, ಕಾಯಿ, ತರಕಾರಿಗಳು ಎಲ್ಲ ಬೆಳೀತಾರೆ. ಅದಕ್ಕೆ ಚಂದ್ರ ಭಗವಾನ ರಸ ಕೊಡ್ತಾನೆ, ಅವನಿಂದ ಶಕ್ತಿ ಬರುತ್ತೆ. ಹೀಲಿಯಂ, ಮೀಥೇನ್, ಏನು ಹೇಳಿದ್ನಿ? ಹೀಲಿಯಮ್ಮು ಚಂದ್ರ ಭಗವಾನ್ ಮೇಲೆ ಟನ್ ಗಟ್ಟಲೆ ಇದೆ ಆ ಶಕ್ತಿ, ಎನರ್ಜಿ. ಅದೇ ಭೂಮಿ ಮೇಲೆ ಟೋಟಲಾಗಿ ಕೇವಲ 2.5 kg ಇದೆ ಹೀಲಿಯಂ. ಎಷ್ಟಿದೆ? 2.5 kg ಇದೆ ಭೂಮಿ ಮೇಲೆ ಹೀಲಿಯಮ್ಮು. ನೆನಪಿಟ್ಕೊಳ್ಳಿ. ಟೋಟಲಾಗಿ ಭೂಮಿ ಮೇಲೆ ಇರೋದೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಒಂದು ತಕಡೆಯಲ್ಲಿ ಆಗಿಬಿಟ್ರೆ ಕೇವಲ 2.5 kg ಇದೆ ಅಷ್ಟೇ. ಅಷ್ಟನಲ್ಲೇ 800 ಕೋಟಿ ಜನ. ಅದ್ರ ಜೊತೆಗೆ ಎಮ್ಮೆಗಳು, ಕುರಿಗಳು, ಮೇಕೆಗಳು, ಹುಲಿಗಳು, ಚಿರತೆಗಳು, ಮೊಲಗಳು ಇತ್ಯಾದಿ ಕ್ರಿಮಿ ಕೀಟಾದಿಗಳು ಎಲ್ಲ ಸಸ್ಯವರ್ಗ ಬದುಕ್ತಾ ಇದೆ ಕೇವಲ 2.5 kgನಲ್ಲಿ. ಅದೇನಾದರೂ ಖಾಲಿ ಆಗಿಬಿಟ್ರೆ ಆಮೇಲೆ ಮನುಷ್ಯ ಇಲ್ಲಿ ಸಂತಾನೋತ್ಪತ್ತಿ ಆಗಲ್ಲ, ಡೆಡ್, ಭೂಮಿ ಸತ್ತೋಗುತ್ತೆ. ಆದರೆ ಚಂದ್ರನ ಹತ್ರ ಎಷ್ಟಿದೆ ಗೊತ್ತಾ? ಚಂದ್ರ ಭಗವಾನ್ ಹತ್ರ ಸಾಗರಗಳಿದಾವಂತೆ, ಸಮುದ್ರಗಳ ಥರ. ಹೀಲಿಯಂ ಅದ್ಭುತ ಅಲ್ವಾ? ಅಷ್ಟು ಶಕ್ತಿ ಇದೆ ಅಂತಲ್ಲಿ. ಅದನ್ನೇದರೂ ಆದರೆ ದುರಾದೃಷ್ಟ ಅಂದರೆ ಅದನ್ನು ಶೇಖರಣೆ ಮಾಡೋ ವಿಧಾನ ಗೊತ್ತಿಲ್ಲ ಯಾರಿಗೂ. ಅದನ್ನು ಹೆಂಗೆ ಶೇಖರಣೆ ಮಾಡಬೇಕು, ಹೆಂಗೆ ಅದನ್ನು ಒಟ್ಟಿಗೆ, ಅದಕ್ಕೆ ತುಂಬ ಖರ್ಚು ಬರುತ್ತೆ ಶೇಖರಣೆ ಮಾಡೋಕ್ಕೆ. ಅದನ್ನು ಶೇಖರಣೆ ಮಾಡಿ ಭೂಮಿಗೆ ತರಬೇಕಂದ್ರೆ ತುಂಬ ಖರ್ಚು ಬರುತ್ತೆ. ಈಗ ಗೊತ್ತಾಯ್ತಲ್ಲ? ಅದಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಚಂದ್ರನ ಮೇಲೆ ಹೋಗಿ ನಾವು ವಾಸ ಮಾಡಿಬಿಟ್ರೆ ಹೆಂಗಿರುತ್ತೆ? ನಿಜ, ಅಲ್ಲಿ ವಾಸ ಮಾಡೋಕ್ಕೆ ಸಾಕಷ್ಟು ಸಮಸ್ಯೆಗಳಿದೆ. ತಂತ್ರಜ್ಞಾನ, ವಿಜ್ಞಾನ ಬೆಳಿಬೇಕು. ಹಾಗಾದರೆ ಎಲ್ಲಿಂದ ಬಂತು ಚಂದ್ರ ಭಗವಾನ್ಗೆ ಆ ಶಕ್ತಿ? ಹಣ್ಣು, ಕಾಯಿ, ತರಕಾರಿಗೆ ಬರೋಂಥ ಶಕ್ತಿ ಈ ಕಡೆ ಸೂರ್ಯ ಭಗವಾನ, ನಕ್ಷತ್ರಗಳು, ಇವುಗಳಿಂದ ಚಂದ್ರ ಭಗವಾನಿಗೆ ಬರುತ್ತೆ. ಇನ್ನೂ ಬೇರೆ ಬೇರೆ. ಒಂದು ಕಾಲದಲ್ಲಿ ಭೂಮಿ ಗ್ರಹಗಳು ಯಾವುದೇ ಇರಲಿಲ್ಲ. ಅನಂತರ ಬುಧ ಗ್ರಹ, ಚಂದ್ರ ಇತ್ಯಾದಿ ಗ್ರಹಗಳು ಹುಟ್ಟಿತ್ತು. ಆ ಸಮಯದಲ್ಲೆಲ್ಲವೂ ಪ್ರಕೃತಿ, ದೈವ ಕೃಪೆ. ಆ ರೋಹಿಣಿ ಮಾತಾ ಮಾತೃಶಕ್ತಿ ಚಂದ್ರ ಭಗವಾನ ಕೃಪೆ, ಹಾಗೆ ಸಂಧ್ಯಾ ಮಾತಾ ಛಾಯಾಮಾತಾ ಸೂರ್ಯ ಭಗವಾನ್ ಕೃಪೆ, ಹಾಗೆ ಶ್ರೀ ಗಣೇಶ ಶಕ್ತಿ, ಕುಮಾರಸ್ವಾಮಿ ಶಕ್ತಿ, ಶ್ರೀ ಬ್ರಾಹ್ಮಿ ಶಕ್ತಿ, ಹರಿಶಕ್ತಿ, ಶಿವಶಕ್ತಿ, ಹಾಗೂ 33 ಕೋಟಿ ದೇವತಾ ಹಾಗೂ ಗುರುಶಕ್ತಿ, ಪ್ರಕೃತಿ ಶಕ್ತಿ ಕೃಪೆ ಅಲ್ವಾ? ಇನ್ನು ಸೂರ್ಯ ಭಗವಾನಲ್ಲಿ ಏನಿದೆ? ಆತ ದವಸ ಧಾನ್ಯಗಳು, ಕಾಳುಗಳು, ಕಳ್ಳೆ ಬೀಜ,
ತೊಗರಿ, ಕಳ್ಳೆ ಇತ್ಯಾದಿ ಕಾಳುಗಳಿಗೆ ಈಗ ಗೊತ್ತಾಯ್ತಲ್ಲ, ಅವುಗಳಿಗೆ ದವಸ ಧಾನ್ಯ ಇತ್ಯಾದಿಗೆ ಏನು ಬರುತ್ತೆ? ಎನರ್ಜಿ, ಡಿ ವಿಟಮಿನ್ ಬರುತ್ತೆ. ಎಲ್ಲಿಂದ? ಸೂರ್ಯ ಭಗವಾನ್. ಇದೆಲ್ಲ ನಮ್ಮ ಶರೀರದಲ್ಲಿರುತ್ತೆ. ನಾವು ಊಟ ಮಾಡ್ತೀವಿ, ದವಸ ಧಾನ್ಯಗಳು, ಕಾಳುಗಳು, ಅಕ್ಕಿ, ಗೋಧಿ, ಅದರಿಂದ ನಮ್ಮ ಶರೀರಕ್ಕೆ ಬರುತ್ತೆ. ನಾವು ಊಟದಲ್ಲಿ ಜಠರದಿಂದ ಸಣ್ಣ ಕಳ್ಳಿಂದ ದೊಡ್ಡ ಕಳ್ಳು ಹೋಗುತ್ತೆ. ಆ ಸಣ್ಣ ಕಳ್ಳಲ್ಲಿ ಏನಾಗುತ್ತೆ? ರಕ್ತನಾಳುಗಳಿರುತ್ತೆ. ಆಹಾರದಲ್ಲಿರುವ ಪ್ರೋಟೀನ್ಸು, ವಿಟಮಿನ್ಸ್ ಇದನ್ನೆಲ್ಲ ಹೀರ್ಕೊಳ್ಳುತ್ತೆ. ಆಮೇಲೆ ಆ ರಕ್ತದಲ್ಲಿ ಅದು ಹೋದಾಗ ಗ್ಲೂಕೋಸ್ ಆಗಿ ಮಾರ್ಪಾಟಾಗುತ್ತೆ. ಗ್ಲೂಕೋಸ್ ಆಗಿ ಅಂದರೆ ಫಲಸಕ್ಕರೆ ಹಾಗೆ ಮಾರ್ಪಾಟಾಗುತ್ತೆ. ಅದು ಇಡೀ ಶರೀರಕ್ಕೆ ರಕ್ತದಲ್ಲಿ ಹೋಗುತ್ತೆ. ಅಲ್ಲಲ್ಲಿ ಮಾಂಸಖಂಡಗಳಲ್ಲೂ ಇರ್ತಕ್ಕಂಥ ಜೀವಕೋಶಗಳು ಅಭಿವೃದ್ಧಿ ಆಗುತ್ತೆ. ಎನರ್ಜಿ ಅಲ್ಲೇ ಇರುತ್ತೆ. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪವರ್, ಪ್ರಾಣಶಕ್ತಿ, ಇದು ಬಲ. ಆಹಾರ ತಿಂದರೆ ಬಲ. ಆದರೆ ಪ್ರಾಣಶಕ್ತಿ ಎಲ್ಲಿಂದ ಬರುತ್ತೆ? ಅದು ಹೆಂಗಿರುತ್ತೆ? ನೋಡೋಕ್ಕೆ ಬರುತ್ತಾ? ಬರೋದಿಲ್ಲ. ನೀವು ಆಹಾರ ತಿಂದರೆ, ಇದು ತಿಂದರೆ ಪ್ರಾಣಶಕ್ತಿ ಬರುತ್ತೆ. ಇದನ್ನು ಬಲ ಅಂತಾರೆ. ತಿಂದಿದ್ರಲ್ಲಿ ಬರ್ತಕ್ಕಂಥ ಶಕ್ತಿಯನ್ನು ಬಲ ಅಂತಾರೆ. ಆದರೆ ಪ್ರಾಣಶಕ್ತಿನೇ ಬೇರೆ. ಅದು ಕಣ್ಣಿಗೆ ಕಾಣೋದಿಲ್ಲ. ತುಂಬ ಅದ್ಭುತವಾಗಿರುತ್ತೆ. ಎಲ್ಲ ಕಡೆ ಇರುತ್ತೆ. ನಿಮ್ಮ ಕರೆಂಟ್ ಇದೆಯಲ್ಲ, ಕರೆಂಟು, ಅದಕ್ಕೂ ಸಹಾಯ ಮಾಡೋದು ಈ ಪ್ರಾಣಶಕ್ತಿಯೇ. ಗಿಡ, ಮರ, ಬಳ್ಳಿ, ಗ್ರಹಗಳು, ಚಂದ್ರಗ್ರಹ, ಹೀಲಿಯಮ್ಮು, ಮೀಥೇನು, ಆಮ್ಲಜನಕ, ಇಂಗಾಲ ಡೈಆಕ್ಸೈಡು, ಇವೆಲ್ಲದಕ್ಕೂ ಸಹಾಯ ಮಾಡೋದು ಪ್ರಾಣಶಕ್ತಿ. ಎಲ್ಲದಕ್ಕೂ ಆಧಾರಭೂತದ್ದು ಪ್ರಾಣಶಕ್ತಿ. ಅದು ಕಣ್ಣಿಗೆ ಕಾಣೋದಿಲ್ಲ, ಅಂತರ್ಗತವಾಗಿರುತ್ತೆ, ಎಲ್ಲ ಕಡೆ ಇರುತ್ತೆ. ಗಾಳಿನಲ್ಲಿ ಆಮ್ಲಜನಕ ಇರುತ್ತೆ, ಓಕೆನಾ? ಆಮ್ಲಜನಕದಲ್ಲಿ ಪ್ರಾಣಶಕ್ತಿ ಇರುತ್ತೆ. ಅಗ್ನಿ, ಬೆಂಕಿಯಲ್ಲಿ ಶಕ್ತಿ ಇರುತ್ತೆ. ಆ ಶಕ್ತಿ ಎಲ್ಲಿಂದ ಬರುತ್ತೆ? ದಹಿಸ್ತಕ್ಕಂಥ ಶಕ್ತಿ. ಯಾವುದೇ ವಸ್ತುವನ್ನು ಸುಟ್ಟಾಕುತ್ತೆ ಬೆಂಕಿ. ಪ್ರಾಣಶಕ್ತಿ ಸಹಾಯದಿಂದ ಅಗ್ನಿ ಕೆಲಸ ಮಾಡುತ್ತೆ. ಪ್ರಾಣಶಕ್ತಿಯ ಸಹಾಯದಿಂದ ವಾಯು ಕೆಲಸ ಮಾಡುತ್ತೆ. ಗಾಳಿ ಪ್ರಾಣಶಕ್ತಿಯ ಸಹಾಯದಿಂದ, ಅಗ್ನಿ ಪ್ರಾಣಶಕ್ತಿಯ ಸಹಾಯದಿಂದ. ಆಮೇಲೆ ಎಲೆಕ್ಟ್ರೋ ಮ್ಯಾಗ್ನೆಟಿಂಗ್ ಪವರು, ಮ್ಯಾಗ್ನೆಟಿಂಗು ನೀವು ನೋಡಿರ್ಬೋದು. ಮ್ಯಾಗ್ನೆಟಿಂಗ್ ಸ್ಪೀಕರು, ಮತ್ತೊಂದು ಆಟ ಆಡ್ತಾರೆ ಹುಡುಗರೆಲ್ಲ, ಮ್ಯಾಗ್ನೆಟಿಂಗ್ ಪೀಸ್ಗಳು ಇಟ್ಕೊಬಿಟ್ಟು. ಹಾಗೆ ಸ್ಪೀಕರು, ಹಾಗೆ ಗುರುತ್ವಾಕರ್ಷಣ ಬಲ, ಗ್ರಹಗಳು ಸುತ್ತುತ್ತೆ. ಸೂರ್ಯ ಭಗವಾನ ಉರಿತಾ ಇದ್ದಾನೆ ದಗ ಅಂತ, ಅದಕ್ಕೆಲ್ಲ ಎಲ್ಲಿಂದ ಬರುತ್ತೆ? ಪ್ರಾಣಶಕ್ತಿ ಸಹಾಯದಿಂದಲೇ ಸೂರ್ಯ ಭಗವಾನ, ಪ್ರಾಣಶಕ್ತಿಯ ಸಹಾಯದಿಂದಲೇ ಚಂದ್ರ ಭಗವಾನ. ಎಲ್ಲ ಗ್ರಹಗಳು, ಇಡೀ ಬ್ರಹ್ಮಾಂಡಕ್ಕೆ ಒಂದು ಪ್ರಾಣಶಕ್ತಿ. ಬ್ರಹ್ಮಾಂಡದಲ್ಲಿ ವಾಯು, ಅಗ್ನಿ, ವರುಣ, ಭೂಮಿ, ಆಕಾಶ, ಪಂಚಭೂತಗಳು. ಈ ಪಂಚಭೂತಗಳಿಗೆ ಆಧಾರಭೂತ ಶಕ್ತಿ ಪ್ರಾಣಶಕ್ತಿ. ನಮ್ಮ ಮನಸ್ಸು ಅದು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಯೋಚನೆ ಮಾಡ್ತೀವಿ ನಾವು. ವಿತಿನ್ ಸೆಕೆಂಡ್ಗಳಲ್ಲಿ ಯೋಚನೆ ಮಾಡ್ತೀವಿ. ಬಾಂಬೆ, ಮೆಡ್ರಾಸು, ಚೆನ್ನೈ, ಅಮೇರಿಕಾ, ಜಪಾನ್ ಅಂತ ವಿತಿನ್ ಸೆಕೆಂಡಲ್ಲಿ ನಾವು ಆಲೋಚನೆ ಮಾಡ್ತೀವಿ. ಅಷ್ಟು ಶಕ್ತಿ ಎಲ್ಲಿಂದ ಬರುತ್ತೆ? ಪ್ರಾಣಶಕ್ತಿ. ಅದನ್ನು ಶೇಖರಣೆ ಮಾಡೋದು ಹೇಗೆ? ಶಾಂತಿ, ಓಂಕಾರ ಮಂತ್ರ, ರಾಮ್ 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 ಮಂತ್ರ. ರಾಮ್ ಅಂದರೆ ಪ್ರಕೃತಿ ಅಂತ. ಅದಕ್ಕೆ ಪ್ರಾಣಶಕ್ತಿ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ. ನಾಯಿ ಮರಿಗಳಲ್ಲಿ ಜಾಸ್ತಿ ಇರುತ್ತೆ. ಚಿಕ್ಕವರಲ್ಲಿ ಜಾಸ್ತಿ ಇರುತ್ತೆ. ಆ ಪ್ರಾಣಶಕ್ತಿ ನಮ್ಮಲ್ಲಿದ್ದರೆ ಏನಾಗುತ್ತಂದರೆ, ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಅನ್ನಿಸ್ತಾ ಇರ್ತದೆ. ರಜೋಗುಣ ಹೆಚ್ಚಾಗುತ್ತೆ. ಅದಕ್ಕೆ ಗಾಳಿ ಒಂದು ಕಡೆ ಇರಲ್ಲ, ಇದ್ದ ಕಡೆ ಇರಲ್ಲ. ಅದೇ ಸಮುದ್ರದ ಅಲೆಗಳು ಒಂದು ಕಡೆ ಎಲ್ಲ, ಇದ್ದ ಕಡೆ ಇರಲ್ಲ. ಅದೇ ಗ್ರಹಗಳು ಒಂದು ಕಡೆ ಎಲ್ಲ, ಇದ್ದ ಕಡೆ ಎಲ್ಲ ಸುತ್ತಾ ಇರ್ತವೆ. ಅಲ್ಲಿ ಸುತ್ತಾ ಇರ್ತವೆ. ಈಗ ಗೊತ್ತಾಯ್ತಲ್ಲ, ಭಾಳ ಭಯಾನಕವಾಗಿ ಸುತ್ತಾ ಇರ್ತವೆ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಅಲ್ಲಿಗೆ. ಗಾಳಿ ನೋಡ್ರಿ, ಸಮುದ್ರದ ಅಲೆಗೆ ನೋಡ್ರಿ, ಪ್ರಾಣಶಕ್ತಿ. ಭೂಮಿ ಒಳಗಡೆ ಕೇಂದ್ರ ಬಿಂದು ಇರುತ್ತೆ. ಅಲ್ಲಿ ಪ್ರೋಟಾನ್ ಎನರ್ಜಿ ಇರುತ್ತೆ. ಅದು ಕುದೀತಾ ಇರುತ್ತೆ, ರೊಟೇಟ್ ಆಗ್ತಾ ಇರುತ್ತೆ. ಆಗಾಗ ಅದು ಅಗ್ನಿಪರ್ವತವಾಗಿ ಈಚೆ ಬರುತ್ತೆ. ಎಲ್ಲಿ ಜಾಗ ಸಿಕ್ಕಿದ್ರೆ ಅಲ್ಲಿ ತೂರ್ಕೊಂಡು ಈಚೆ ಬಂದುಬಿಡುತ್ತೆ. ಅಷ್ಟು ಭಯಾನಕವಾದ ಎನರ್ಜಿ ಇರುತ್ತೆ. ಪ್ರೋಟಾನ್ ಎನರ್ಜಿ ಅಂತಾರೆ ಇದಕ್ಕೆ. ಸೂರ್ಯ ಭಗವಾನನ ಸೆಂಟ್ರಲ್ಲೂ ಇರುತ್ತೆ. ಇದೆಲ್ಲ ಸೈನ್ಸಲ್ಲಿ ಬರುತ್ತೆ. ಗ್ರಹಗಳಲ್ಲಿ ನೀವೆಲ್ಲ ನೋಡಿದ್ದೀರ, ಹೈಸ್ಕೂಲು, ಮಿಡ್ಲ್ ಸ್ಕೂಲ್ ಇದರಲ್ಲಿ ಗ್ರಹಗಳನ್ನು, ಅಥವಾ ಈ ಗ್ರಹಗಳದ್ದು ಫೋಟೋಗಳಿರುತ್ತಲ್ಲ, ಅದರಲ್ಲಿ ಭೂಮಿಯನ್ನು ಕಟ್ ಮಾಡಿರ್ತಾರೆ. ಎಷ್ಟು ಪದರಗಳಿರುತ್ತೆ, ಮೇಲೆ ಮಣ್ಣು, ಆಮೇಲೆ ಕಲ್ಲುಗಳು, ಆಮೇಲೆ ಅದರೊಳಗಡೆ ಇನ್ನೊಂದು ಎನರ್ಜಿ, ಅದರೊಳಗಡೆ ಸೆಂಟ್ರಲ್ ಹೋದರೆ ಎನರ್ಜಿ ದಗ ಅಂತ ಉರಿತಾ ಇರ್ತದೆ. ಹಾಗೆ ನಕ್ಷತ್ರಗಳು ಅಷ್ಟೇ. ಆಮೇಲೆ ಜಡಗಳು. ಹಾಗೆ ನಮ್ಮ ಶರೀರದ ಪ್ರತಿ ಅಣುವಿನಲ್ಲೂ ಎನರ್ಜಿ ಇರುತ್ತೆ. ಇದನ್ನು ಪ್ರಾಣಶಕ್ತಿ, ಮಹಾಶಕ್ತಿ ಅಂತ ಕರೀತಾರೆ. ಗೊತ್ತಾಯ್ತಲ್ಲ? ಇದು ಕೇವಲ ನಾವು ಓದಿ ತಿಳ್ಕೊಬೇಕು. ಅದನ್ನು ಕೈನಲ್ಲಿ, ನಮ್ಮಲ್ಲಿ ಎಲ್ಲಿವರೆಗೂ ಶಕ್ತಿ ಇದೆ ಅಲ್ಲಿವರೆಗೂ ಪ್ರಾಣ ಇದೆ, ನಮ್ಮಲ್ಲಿ ಪ್ರಾಣಶಕ್ತಿ ಇದೆ ಅಂತ ಅರ್ಥ.
ಇದನ್ನು ನಾವು ಶೇಖರಣೆ ಮಾಡಿ ಬೆಳೆಸ್ಕೊಳ್ಳೋದು ಹೆಂಗೆ, ಜಾಸ್ತಿ ಮಾಡ್ಕೊಳ್ಳೋದು ಹೆಂಗೆ? ಅದಕ್ಕೆ ಹನುಮಂತ ಕೋತಿಗಳು ನೋಡಿ, ಕೋತಿಗಳು ಅಸ್ಥಿರ, ಇದ್ದ ಕಡೆ ಇರಲ್ಲ, ವಿಕೃತ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಜಂಪ್ ಮಾಡ್ತವೆ, ಏನೇನೋ ಕಿತ್ತು ಕಚ್ಚಿ ಬಿಸಾಕ್ತವೆ, ಇಡೀ ವನಾನ ಕೆಡ್ಸಾಕ್ತವೆ, ಹಾಳು ಮಾಡಿಬಿಡ್ತವೆ. ಯಾಕಂದರೆ ಅವಳಿಗೆ ಹೆಚ್ಚಿನ ಪ್ರಾಣಶಕ್ತಿ ಇರುತ್ತೆ. ಅದಕ್ಕೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಂಪ್ ಮಾಡ್ತಾವೆ, ನೋಡಿದ್ರಲ್ಲ ಕೋತಿಗಳು, ಎಷ್ಟು ಶಕ್ತಿ ಇರುತ್ತಲ್ವ. ಅತೀ ಎತ್ತರವಾದ ಪೋಲ್ಗಳು, ಟವರ್ಗಳು, ಕಂಬಗಳು ಎಲ್ಲ ಹತ್ತವೆ, ನೋಡಿದ್ರಲ್ಲ. ಅಷ್ಟು ಈಜಿಯಾಗಿ ನಮ್ಮ ಮನುಷ್ಯ ಹತ್ತಕ್ಕಾಗುತ್ತಾ? ಮನುಷ್ಯ ಓಡಾಡೋಕ್ಕಾಗುತ್ತಾ ಮರಗಳ ಮೇಲೆ? ಸಾಧ್ಯನಾ? ಎಲೆಕ್ಟ್ರಿಕ್ ಪೋಲ್ಗಳಿರಲಿ, ಏನೇ ಇರಲಿ, ಕಂಬಗಳಿರಲಿ, ಅದೆಷ್ಟೋ ಎತ್ತರವಾದ ಬಿಲ್ಡಿಂಗ್ಗಳ ಮೇಲೆ ಓಡಾಡ್ತಾವೆ ನಿರ್ಭಯವಾಗಿ, ಯಾವುದೇ ಭಯ ಇಲ್ಲ. ಅದೇನಾದರೂ ಅಪ್ಪಿತಪ್ಪಿ ಕೆಳಗಡೆ ಬಿದ್ದರೆ ನೋಡ್ರಿ, ಅಷ್ಟು ಮೇಲಿಂದ ಕೆಳಗಡೆ ಬಿದ್ದರೂ ಕೂಡ, ಅದು ಉಲ್ಟಾ ಬಂದರೂ ಕೂಡ, ತಲೆ ಕೆಳಗಡೆ ಬಂದರೂ ಕೂಡ ಭೂಮಿಗೆ ಬರೋಷ್ಟೊತ್ತಿಗೆ ಕರೆಕ್ಟಾಗಿ ಕಾಲುಗಳು ಇಟ್ಟು ಭೂಮಿ ಮೇಲೆ ಇದು ಮಾಡುತ್ತೆ. ಒಂದು ಚೂರು ಅವಾಗೇನು ಡ್ಯಾಮೇಜ್ ಆಗ್ದಂಗೆ ನೋಡ್ಕೊಳ್ತವೆ, ಕೈಗಳು ಕಾಲುಗಳು ಕರೆಕ್ಟಾಗಿ ಭೂಮಿಗೆ ಇಡ್ತವೆ. ಅದೇ ಮನುಷ್ಯ ಬಿದ್ದರೆ ಅಯೋಮಯಂ ಜಗನ್ನಾಥಂ ಅಲ್ವಾ? ಆದರೆ ಅಂಥ ಕೋತಿಗಳು ಏನಾದರೂ ಮೆಡಿಟೇಷನ್ ಮಾಡಿ ಓಂಕಾರ ಜಪವನ್ನು ಮಾಡ್ತಾ, ಗಾಯತ್ರಿ ಮಂತ್ರ ಜಪ ಮಾಡ್ತಾ, ರಾಮ ಮಂತ್ರ ಜಪ ಮಾಡ್ತಾ ಕೂತ್ಬಿಟ್ರೆ ಅವುಗಳ ಶಕ್ತಿ ಎಷ್ಟಿರುತ್ತೆ ಗೊತ್ತಾ? ಒಂದು ಕೋತಿ ಹೆಂಗಿಲ್ಲ ಅಂದರೂ ಒಂದು ಲಾರಿಯನ್ನು ಮೇಲೆ ಎತ್ತಿ ಬಿಸಾಕುತ್ತೆ. ನಿಮ್ಗೆ ಗೊತ್ತಾ? ಅದು ಅಷ್ಟು ಎನರ್ಜಿ ಪ್ರಾಣಿಗಳಲ್ಲಿರುತ್ತೆ ಗೊತ್ತಾ? ಎಲ್ಲ ಪ್ರಾಣಿಗಳಲ್ಲೂ ಎನರ್ಜಿ ಇರುತ್ತೆ. ಅದನ್ನು ಸೇವ್ ಮಾಡ್ಕೋಬೇಕು. ಅದಕ್ಕೆ ಪ್ರಾಣಿಗಳಿಗೆ ಶಕ್ತಿ ಜಾಸ್ತಿ. ಅವು ಹೆಚ್ಚಾಗಿ ಆಲೋಚನೆ ಮಾಡಲ್ಲ, ಥಿಂಕ್ ಮಾಡಲ್ಲ. ನೋಡ್ರಿ, ಹೆಚ್ಚಾಗಿ ಆಲೋಚನೆ ಮಾಡಿದ್ರೆ ಪ್ರಾಣಶಕ್ತಿ ನಮ್ಮಲ್ಲಿರೋದು ಖಾಲಿ ಆಗುತ್ತೆ. ಹೆಚ್ಚಾಗಿ ಮಾತಾಡಿದರೆ ನಮ್ಮಲ್ಲಿರೋ ಪ್ರಾಣಶಕ್ತಿ ಹಲ್ಲುಗಳ ಮುಖಾಂತರ ಖಾಲಿ ಆಗುತ್ತೆ. ಹೆಚ್ಚಾಗಿ ಕೆಲಸ ಕಾರ್ಯ ಮಾಡಿದ್ರೆ, ಹೆಚ್ಚಾಗಿ ಓಡಾಟ ಇದ್ದರೆ ನಮ್ಮಲ್ಲಿರೋ ಶಕ್ತಿ ಖಾಲಿ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಇವೆಲ್ಲವನ್ನ ನಿಲ್ಲಿಸಬೇಕು. ನಿಲ್ಲಿಸಿ ಒಂದು ಕಡೆ ಕೂರಬೇಕು. ದಿನಕ್ಕೆ ಹೆಚ್ಚು ಸಮಯ ನೀವು ಕೂತ್ರೆ, ಹೆಚ್ಚು ಸಮಯ ಓಂಕಾರ ಮಂತ್ರವಾಗಿ ನಿಮ್ಮ ಮನಸ್ಸನ್ನು ಸ್ಥಿರವಾಗಿಟ್ಕೊಂಡ್ರೆ ನಿಮ್ಮಲ್ಲಿ ಪ್ರಾಣಶಕ್ತಿ ಸೇವ್ ಆಗುತ್ತೆ. ಆಮೇಲೆ ಅದನ್ನು ನೀವು ಯಾರಿಗಾದರೂ ವರ ಕೊಡ್ಬೋದು, ಶಾಪ ಕೊಡ್ಬೋದು, ಆಶೀರ್ವಾದ ಮಾಡ್ಬೋದು. ನಿಮ್ಮ ಕೈಯಿಂದ ಹೋಗುತ್ತೆ ಶಕ್ತಿ. ನೀವೇನಾದರೂ ಆಲೋಚನೆ ಮಾಡಿದ್ರೆ ಇಲ್ಲಿಂದ ಫಾಸ್ಟಾಗಿ ಶಕ್ತಿ ಹೋಗುತ್ತೆ. ಯಾಕಂದರೆ ಹೆಚ್ಚು ಶಕ್ತಿ ಇರುತ್ತೆ, ಪ್ರೆಷರ್ ಜಾಸ್ತಿ ಇರುತ್ತೆ, ನಿಮ್ಮಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ. ಗೊತ್ತಾಯ್ತಲ್ಲ? ಅದರಿಂದ ಹೆಚ್ಚಿನ ಉಪಯೋಗ ಆಗುತ್ತೆ, ಫಾಸ್ಟಾಗಿ ಹೋಗುತ್ತೆ. ಹೆಚ್ಚು ಶಕ್ತಿ ನಿಮ್ಮಲ್ಲಿದ್ದರೆ ಅತಿ ಫಾಸ್ಟು, ಅತಿ ಬೇಗನೆ ಆಗುತ್ತೆ ನೀವು ಅಂದ್ಕೊಂಡ ಕೆಲಸಗಳು. ನೀವೇನೇನೇ ವಶ ಮಾಡ್ಕೊಳ್ಳಿ, ಏನೇನೇ ಬಯಸಿ, ವಶೀಕರಣಕ್ಕೆ, ವಿದ್ವೇಷಣಕ್ಕೆ, ಬಹಳ ಟೆಲಿಪತಿಗೆ ಇವೆಲ್ಲ ಬಹಳ ಒಳ್ಳೆಯದು. ಪ್ರಾಣಶಕ್ತಿ ಇರಬೇಕು. ಯಾರಲ್ಲಿ ಎಷ್ಟು ಇರ್ತದೋ ಅಷ್ಟು. ಅದೇ ಸುಮ್ಮನೆ ಕಾವಿ ಬಟ್ಟೆ ಹಾಕ್ಬಿಟ್ಟು, ಗಡ್ಡ ಬಿಟ್ಬಿಟ್ಟು, ನಾನೇನೋ ಪೂಜಾರಿ, ನಾನೇನೋ ತಪಸ್ ಮಾಡ್ತೀನಿ, ನಾನೇನೋ ಸ್ವಾಮೀಜಿ, ನಾನೇನೋ ಮಾತಾಡ್ತೀನಿ, ನಾನು ತುಂಬ ಬುದ್ಧಿವಂತ ಅಂದರೆ ಅವ್ರ ಹತ್ರ ಏನಿರಲ್ಲ ಶಕ್ತಿ. ನೆನ್ಪಿಟ್ಕೊಳ್ಳಿ, ಸಾಧನೆ ಮಾಡಬೇಕು. ಕುಂಡಲಿನಿ ಸಾಧನೆ, ಸಪ್ತಚಕ್ರಗಳ ಸಾಧನೆ, ಇವುಗಳಲ್ಲಿ ಪ್ರಾಣಶಕ್ತಿನ ಹೆಂಗೆ ಸೇವ್ ಮಾಡ್ಕೊಳ್ಳೋದು ಅಂದರೆ ಈ ರೀತಿ ಧ್ಯಾನ ಮಾಡೋದು, ಇದೆಲ್ಲ ಹೇಳ್ಕೊಡ್ತೀವಿ, ಆನ್ಲೈನ್ ಕ್ಲಾಸಲ್ಲಿ ಇರುತ್ತೆ. ಜಪ ಮಾಡೋದು ಹೆಂಗೆ ಪ್ರಾಣಶಕ್ತಿಯನ್ನು ಸಂಪಾದನೆ ಮಾಡ್ಕೋಬೇಕು, ಹೆಂಗೆ ಸೇವ್ ಮಾಡ್ಕೋಬೇಕು. ಹನುಮಂತ ಹೆಂಗೆ ಸೇವ್ ಮಾಡ್ಕೊಂಡ? ಕೋತಿ ಏನು ಮಾಡ್ತು? ರಾಮ ಮಂತ್ರವನ್ನು ಜಪ ಮಾಡ್ತು. ಅದೇನಾಯಿತು? ಹನುಮಂತನಾಗಿ ಕನ್ವರ್ಟ್ ಆಯಿತು, ಒಂದು ಶಕ್ತಿಮಾನಾಗಿ ಕನ್ವರ್ಟ್ ಆಯಿತು. ಇದು ಸ್ಟೋರಿ ರಾಮಾಯಣದಲ್ಲಿ. ಆದರೆ ಇವರು ಸಿನಿಮಾಗಳಲ್ಲಿ ಹೇಳೋವಾಗ ಹೆಂಗೆ ಮಾಡ್ತಾರೆ, ಅದಲ್ಲ, ಇದು ಒರಿಜಿನಲ್ ಸ್ಟೋರಿ. ಗೊತ್ತಾಯ್ತಾ? ನಮ್ಮ ಮನುಷ್ಯ ವಿಕೃತವಾಗಿರ್ತಾನೆ. ಮನುಷ್ಯ ಕೂಡ ವಿಕೃತ. ಆಡಿದ ಮಾತಾಡಲ್ಲ, ಇದ್ದ ಕಡೆಗೆ ಇರಲ್ಲ, ಕೂತ್ಕೊಡಕ್ಕೆ ಕೂರಲ್ಲ. ಕೆಲವರು ಓಡಾಡ್ತಾ ಇರ್ತಾರೆ, ಕೆಲವರು ಮಾತಾಡ್ತಾ ಇರ್ತಾರೆ, ಕೆಲವರು ಸುತ್ತಾಡ್ತಾ ಇರ್ತಾರೆ. ಅವರಲ್ಲಿ ಏನು ಪ್ರಾಣಶಕ್ತಿ ಇರಲ್ಲ, ಎಲ್ಲ ಕಳ್ಕೊಬಿಟ್ಟಿರ್ತಾರೆ. ಈಗ ನೀವು ಮೊಬೈಲ್ ಬ್ಯಾಟ್ರಿ ಚಾರ್ಜ್ ಮಾಡ್ತೀರಾ, ಲಾರಿ, ಆಟೋ, ಕಾರು ಬ್ಯಾಟ್ರಿ ಚಾರ್ಜ್ ಮಾಡ್ತೀರಾ, ನಿಮ್ಮ ಚಾರ್ಜ್ ಮಾಡ್ತೀರಾ. ಅದನ್ನು ಹೆಚ್ಚಾಗಿ ಯೂಸ್ ಮಾಡಿದ್ರೆ ಇರುತ್ತಾ ಚಾರ್ಜಿಂಗು? ಖಾಲಿ ಆಗುತ್ತೆ. ಸೇಮ್ ಡಿಟೋ ನಮ್ಮದು ಅಷ್ಟೇ. ಹಾಗೆ ಅಕೌಂಟಲ್ಲಿ ದುಡ್ಡು ಇರ್ತದೆ, 1 ಕೋಟಿ ರೂಪಾಯಿ ಇರಲಿ, ಲಕ್ಷ ಇರಲಿ, ನೀವು ಖರ್ಚು ಮಾಡ್ತಾ ಹೋದ್ರೆ ಏನಾಗುತ್ತೆ? ಖಾಲಿ ಆಗುತ್ತೆ. ಅದೇ ನಿಮ್ಮ ಮನೆ ಮೇಲೆ ಸಿಂಟೆಕ್ ಟ್ಯಾಂಕಲ್ಲಿ ನೀರಿದೆ, ಅದನ್ನು ಖಾಲಿ ಮಾಡ್ತಾ ಇದ್ರೆ ಏನಾಗುತ್ತೆ? ಖಾಲಿ ಆಗುತ್ತೆ. ಈಗ ಅರ್ಥ ಆಯ್ತಾ ನಿಮಗೆ? ಆದರೆ ನಾವು ಹೆಚ್ಚಾಗಿ ಸೇವ್ ಮಾಡಬೇಕು. ಅದೇ ಸಿಂಟೆಕ್ ಟ್ಯಾಂಕಲ್ಲಿ ಫುಲ್ಲಾಗಿ ನೀರಿದೆ ಅಂದರೆ ಕೆಳಗೆ ಪ್ರೆಷರ್ ಜಾಸ್ತಿ ಬರ್ತಾ ಇರುತ್ತೆ ನೋಡಿ, ಅಲ್ವಾ? ಹಾಗೆ ಹೆಚ್ಚಾಗಿ ಶಕ್ತಿ ಇದ್ದರೆ ಹೆಚ್ಚಾಗಿ ಪ್ರೆಷರ್ ಇರುತ್ತೆ. ಪ್ರಾಣಶಕ್ತಿ ಜಾಸ್ತಿ ಇದ್ದರೆ ಪ್ರೆಷರ್ ಇರುತ್ತೆ. ಇದು ಪ್ರಾಣಶಕ್ತಿ ಹೆಚ್ಚಿದ್ದಷ್ಟು ನಮ್ಮಲ್ಲಿ ಪ್ರೆಷರ್ ಸ್ಟೋರೇಜ್ ಇದ್ದಷ್ಟು ಪವರ್ ಜಾಸ್ತಿ ಇರುತ್ತೆ, ಹೊರಗಡೆ ಬೇಗನೆ ಬರುತ್ತೆ, ಫಾಸ್ಟಾಗಿ ಕೆಲಸ ಮಾಡುತ್ತೆ, ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಇದು ಸೀಕ್ರೆಟ್. ಅದಕ್ಕಿರೋದು ಒಂದೇ ದಾರಿ, ಶಾಂತಿ ಶಾಂತಿ ಶಾಂತಿ. ತಪಸ್ಸಾಧನೆ, ಜಪ ತಪ ಹೆಚ್ಚಾಗಿ ನೋಡ್ರಿ. ಪ್ರಾಣಶಕ್ತಿ ಸೇವ್ ಆಗಬೇಕಂದ್ರೆ ಶಾಂತಿನೇ ಮುಖ್ಯ. ಅರ್ಥ ಆಯ್ತಲ್ಲ? ಯಾರು ಶಾಂತವಾಗಿ ಓಂಕಾರ ಮಂತ್ರ ಜಪ ಮಾಡ್ತಾ ಕೂರ್ತಾರೆ,
ಶರೀರವನ್ನು ಕದಲಿಸ್ತೀರಾ 2 ನಿಮಿಷ 5 ನಿಮಿಷ ವಾರಕ್ಕೆ ಈ ರೀತಿ ಹೆಚ್ಚಿಸ್ಕೊಳ್ತಾ ಹೋಗ್ತಿ ಪ್ರಾಕ್ಟೀಸ್ ಮಾಡ್ತಾರೆ, ಅವರಲ್ಲಿ ಪ್ರಾಣಶಕ್ತಿ ಸೇವ್ ಆಗುತ್ತೆ. ಅದರಿಂದ ನಾವು ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಯಾರನ್ನು ಬೇಕಾದ್ರೂ ಡೈವರ್ಟ್ ಮಾಡ್ಬೋದು, ಯಾರನ್ನು ಬೇಕಾದ್ರೂ ವಶ ಮಾಡ್ಕೋಬೋದು, ಏನನ್ನು ಬೇಕಾದ್ರೂ ವಿದ್ವೇಷಣೆ ಮಾಡ್ಬೋದು. ನಾವು ಇದ್ದ ಕಡೆಯಿಂದಲೇ ಯಾರನ್ನು ಬೇಕಾದರೂ ಕೊಲ್ಬೋದು, ಪರಕಾಯ ಪ್ರವೇಶ ಮಾಡ್ಬೋದು. ಒಂದು ಪ್ರಾಣ ತೆಗೆದು ಇನ್ನೊಬ್ರಿಗೆ ಆಗ್ಬೋದು, ಇವರು ಪ್ರಾಣ ತೆಗೆದು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಒಂದು ಜೀವಿ ಪ್ರಾಣ ತೆಗೆದು ಇನ್ನೊಬ್ಬರನ್ನ ಉಳಿಸ್ಬೋದು. ಇವೆಲ್ಲ ತುಂಬ ಟೆಕ್ನಿಕಲಿ ತಂತ್ರಜ್ಞಾನ ಇರುತ್ತೆ. ಒಂದು ಜೀವನ ಉಳಿಸೋದು ಹೆಂಗೆ, ಒಂದು ಜೀವನ ತೆಗೆಯೋದು ಹೆಂಗೆ, ಒಂದು ವಶ ಮಾಡ್ಕೊಳ್ಳೋದು ಹೆಂಗೆ, ಒಂದನ್ನು ಆಚೆ ವಿದ್ವೇಷಣೆ ಮಾಡೋದು ಹೆಂಗೆ, ಓಡಿಸೋದು ಹೆಂಗೆ, ಇದೆಲ್ಲ ಇದರಿಂದನೇ ಮಾಡೋದು. ಯಂತ್ರ ತಂತ್ರ ತಾಯಿತಗಳು ಇವೆಲ್ಲ ಎಲ್ಲಿಂದ ಕೆಲಸ ಮಾಡುತ್ತೆ ಅಂದ್ಕೊಡ್ರಿ? ಪ್ರಾಣಶಕ್ತಿಯಿಂದಲೇ. ಆತ್ಮಶಕ್ತಿ ಅಂತಾರೆ ಅದನ್ನು, ಪ್ರಾಣಶಕ್ತಿ ಅಂತಾರೆ. ಆತ್ಮ ಅಂದರೆ ಬೇರೆ, ಪ್ರಾಣ ಅಲ್ಲ. ಆದರೆ ಆತ್ಮದ ಒಂದು ಭಾಗ ಪ್ರಾಣ ಅಷ್ಟೇ, ಗೊತ್ತಾಯ್ತಲ್ಲ? ಈ ಪ್ರಾಣಶಕ್ತಿ ಅಂದರೆ ಏನು ಅಂತ ಇವಾಗ ನಿಮ್ಗೆ ಅರ್ಥ ಆಗಿದೆ. ಅದಕ್ಕೆ ನೀವು ಹೆಚ್ಚಾಗಿ ಓಡಾಡಬಾರ್ದು, ಹೆಚ್ಚಾಗಿ ಮಾತಾಡಬಾರ್ದು. ಆದಷ್ಟು ಶಾಂತಿಯನ್ನು ಕಾಪಾಡ್ಕೊಳ್ಳಿ, ಅಹಿಂಸೆಯಿಂದ ವರ್ತಿಸಿ. ಯಾವುದೇ ವಿಕೃತ ಮನಸ್ಸು ಇರಬಾರ್ದು. ಯಾರು ಏನೇ ಬೈಲಿ, ಯಾರು ಏನೇ ಅನ್ನಲಿ, ಯಾರು ಏನೇ ನಿಮ್ಮನ್ನು ಹೇಳಿಸ್ಲಿ, ನಿಮಗೆ ಕಷ್ಟ ಬರಲಿ, ಸುಖ ಬರಲಿ, ಲಾಭ ಬರಲಿ, ನಿಮ್ಮ ಮನಸ್ಸು ಯಾವಾಗ ಸ್ಥಿರವಾಗಿರಬೇಕು, ಅಸ್ಥಿರ ಆಗಬಾರ್ದು. ಯಾವಾಗ ಅಸ್ಥಿರ ಆಗಲ್ಲ ಆವಾಗ ನಿಮ್ಮಲ್ಲಿ ಪ್ರಾಣಶಕ್ತಿ ಇರುತ್ತೆ, ಫುಲ್ ಪವರ್ ಆಗಿರುತ್ತೆ. ಬ್ಯಾಟ್ರಿ ಹೆಂಗೆ ಚಾರ್ಜ್ ಆಗಿರುತ್ತೆ, ಸಿಂಟೆಕ್ ಟ್ಯಾಂಕಲ್ಲಿ ಹೆಂಗೆ ಫುಲ್ ಆಗಿರುತ್ತೆ, ನಿಮ್ಮ ಅಕೌಂಟಲ್ಲಿ ಹೆಂಗೆ ಕೋಟಿಗಳಿರುತ್ತೆ ನಿಮ್ಮ ಅಕೌಂಟಲ್ಲಿ ದುಡ್ಡು. ಆ ರೀತಿ ನೀವೇನು ಬಯಸಿದ್ರೆ ಅದು ಬರುತ್ತೆ. ಪ್ರಾಣಶಕ್ತಿ ನಿಮ್ಮಲ್ಲಿದ್ದರೆ ಇದನ್ನು ಮನೋಬಲ ಅಂತಾರೆ. ಖಂಡಿತ ನಂಬ್ರಿ, ನಾನು ಹೇಳೋದನ್ನು ನಂಬ್ರಿ. ನೋಡಿರಿ, ನೆಕ್ಸ್ಟು ನಾನು ಯಾವ ರೀತಿ ಸತ್ತವ್ರನ್ನ ಬದುಕಿಸೋದು ಅಥವಾ ಬದುಕಿರೋರನ್ನ ಸಾಯಿಸೋದು ಅಥವಾ ಪರಕಾಯ ಪ್ರವೇಶ ಮಾಡೋದು ಅಥವಾ ನಾವು ಅಂದ್ಕೊಂಡಿದ್ದು ಹೆಂಗೆ ಕೆಲಸ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ಅದು ಪ್ರಾಣಶಕ್ತಿಯಿಂದಲೇ ಮಾಡೋದು. ಇವೆಲ್ಲ ಸೀಕ್ರೆಟ್ ಇರುತ್ತೆ, ಹೆಚ್ಚಾಗಿ ರಹಸ್ಯ ಇರುತ್ತೆ. ಆದರೂ ನಾನು ನಿಮ್ಗೆ ಸ್ವಲ್ಪ ಹೇಳಬೇಕು ಅಂತ ಹೇಳಿದ್ದೀನಿ ಇಲ್ಲಿವರೆಗೂ. ಇದನ್ನು ಪ್ರಾಣಶಕ್ತಿ ಭಾಗ 1 ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಪ್ರಾಣಶಕ್ತಿ ಭಾಗನ ತಪ್ಪದೆ ನೋಡಿ. ಈ ವಿಡಿಯೋಲ್ಲಿ ಮುಗಿಸ್ತಾ ಇದ್ದೀನಿ. ನಿಮಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಮುಂದಿನ ಭಾಗ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಹಿಂದಿನ ಭಾಗಗಳು ನೋಡಿ, ಮುಂದಿನ ಭಾಗ ನೋಡಿ. ನಿಮ್ಮೆಲ್ಲರಿಗೊಳ್ಳೆದಾಗಲಿ. ಆರೋಗ್ಯ, ಆಯುಸ್ಸು, ಅಭಿವೃದ್ಧಿ, ಒಂದು ಒಳ್ಳೆಯ ಸ್ಥಾನಮಾನ, ಒಳ್ಳೆಯ ಹೆಸರು ನಿಮ್ಮೆಲ್ಲರೂ ಸಿಗಲಿ ಅಂತ ಬಯಸ್ತೀನಿ. ಒಳ್ಳೆಯದಾಗಲಿ ನಿಮಗೆ. ಒಂದು ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.